ಅಫಜಲ್ಪುರ ತಾಲೂಕಿನ ಬೋಗನಹಳ್ಳಿ ಗ್ರಾಮದಲ್ಲಿ ಮಳೆಗಾಲದಲ್ಲಿ ಭಾರಿ ಪ್ರಮಾಣದಲ್ಲಿ ಹರಿಯುವ ಹಳ್ಳದ ತಿರುವನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಇದರಿಂದ ಪಕ್ಕದ ರೈತರ ಜಮೀನುಗಳು ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಅಫಜಲ್ಪುರ ತಾಲೂಕಿನ ಬೋಗನಹಳ್ಳಿ ಗ್ರಾಮದಲ್ಲಿ ಮಳೆಗಾಲದಲ್ಲಿ ಭಾರಿ ಪ್ರಮಾಣದಲ್ಲಿ ಹರಿಯುವ ಹಳ್ಳದ ತಿರುವನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಇದರಿಂದ ಪಕ್ಕದ ರೈತರ ಜಮೀನುಗಳು ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಈ ಕುರಿತು ನಮ್ಮ ಸುದ್ದಿವಾಹಿನಿಗೆ ಮಾತನಾಡಿದ ಬೋಗನಹಳ್ಳಿ ಗ್ರಾಮದ ರೈತರು, ಆರಂಭದಲ್ಲಿ ಹಳ್ಳವು ಸರ್ವೆ ನಂಬರ್ 204/3ರಲ್ಲಿ ಸಹಜವಾಗಿ ಹರಿಯುತ್ತಿತ್ತು. ಆದರೆ ಇದೀಗ ರೈತ ರುದ್ರಗೌಡ ಎಂಬುವರು ಹಳ್ಳದ ಹರಿವಿನ ಮಾರ್ಗವನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಿರುವುದರಿಂದ ಗ್ರಾಮದ ಸೀಮಾಂತರದಲ್ಲಿರುವ ಹಲವಾರು ರೈತರು ಕೃಷಿ ಭೂಮಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಗಾಲದಲ್ಲಿ ನೀರಿನ ಹರಿವು ಹೆಚ್ಚಾಗುವುದರಿಂದ ಜಮೀನು ಕೊಚ್ಚಿ ಹೋಗುವ ಅಪಾಯ ಹೆಚ್ಚಿದ್ದು, ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಳ್ಳದ ನೀರಿನ ಹರಿವನ್ನು ಹಿಂದಿನ ಸಹಜ ಮಾರ್ಗದಲ್ಲೇ ಸಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹ ಮಾಡಿದ್ದಾರೆ. ಅಧಿಕಾರಿಗಳು ಶೀಘ್ರ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯವನ್ನು ಮಾಡಿದ್ದಾರೆ. ಹೋಗಿದ್ರಿ ಸರ್, ಅವರು ಹೆಂದಿದ್ ನನಗೆ ನುಕ್ಸಾನ್ ಆದ್ರೆ ತುಂಬಿಕೊಡ್ತೀನಿ ಅಂದಿರಿ ಸರ್. ನಮ್ಗೆ ಅವ್ರಿಗೆ ನಾ ಕೇಳೋ ಹೋಗಿದ್ರಿ ಸರ್, ನಮ್ಮ ನುಕ್ಸಾನ್ ಆಗ್ಯದ ಹ್ಯಾಂಗೆ ಮಾಡ್ಬೇಕು ಈಗ ಅಣ್ಣ ನೋಡಿ ಏನಂತಾರೆ, ನಿನ್ನೆ ಮಾಡ್ಕೋ ಅಂತ ನಂಗೆ ಹೇಳ್ಯಾರ ಸರ್. ಅವ್ರು ನಾ ಕೇಳೋಣ ನಿನ್ನ ಇದು ಮತ್ತು ನಿನ್ನೆ ಮಾಡ್ಕೋ ನಾಯಕ್ ಮಾಡಲಿ ಅಂತ ನನಗೆ ಧಮಕಿ ಕೊಟ್ಟಾರೆ ಸರ್. ಅವರು ಮಂತಾರೆ ಏನು ಮಾಡೋದು ಮಾಡ್ಕೊ, ನಾ ಏನು ಮಾಡೋದು ನಾ ಮಾಡ್ತೀನಿ ಅಂತ ನನಗೆ ಹೇಳ್ತಾರೆ ಸರ್. ಅವರು ಕೇಳಿಕ್ಕೆ ಹೋಗಿದ್ರಿ ನಾ ನೋಡ್ರಿ ನಮ್ಮ ನುಕ್ಸಾನ್ ಆಗ್ಯದ, ನೀವು ಹೇಳಿದ ಮಾತದ, ಇದು ಹಳ್ಳ ಇಲ್ಲಿ ಬರಲ್ಲ, ಏನು ನುಕ್ಸಾನ್ ಆದ್ರೆ ಮಾಡ್ಕೊಡ್ತೀನಿ ಅಂದ್ರೆ ಅವ್ರು ನೀವು ಹೇಳಿರಿ. ಈಗ ನಮ್ಮ ನುಕ್ಸಾನ್ ಆಗ್ಯದ ನೋಡಮಂದ್ರಿ ಅವರು ಬರಲಾಗ್ಯಾರಿ ಸರ್. ಅವ್ರು ಎಲ್ಲಿ ಹಳ್ಳದ ಅಲ್ಲಿ ಬಿಡು ಅಂದ್ರೆ ಯಾರ ಮಾತು ಕೇಳಲಾಗ್ಯಾರಿ ಸರ್. ಅವ್ರು ಎಲ್ಲಿ ಹೋಗಿ ಏನು ಮಾಡೋದನ್ನ ಮಾಡ್ತೀನಿ ಅಂತ ನಮ್ಗೆ ಧಮಕಿ ಕೊಡ್ತಾರೆ. ಈಗ ಹೋಗೋ ನೀರನ್ನ ತಿರುಗಿ ನಿಮ್ಮ ಜಮೀನಿನ ಪಕ್ಕ ಬಿಟ್ರ ನಮ್ಮ ಕಡೆ ನೀರು ಇಲ್ರಿ ಸರ್. ಇದು ನಮ್ಮ ಕಡೆ ಸೀಮೆ ಅದ ಸರ್. ನಮ್ಮ ಕಡೆ ಒಂದು ಹನಿ ನೀರು ಬರೋದಿಲ್ರಿ ಸರ್. ನಡಿನ ಹೊಲ್ದಾಗ ನೀರು ಹೋಗೋದ ಸರ್. ಈ ಕಡೆ ಅವ್ರು ಬಿಟ್ಟು ನಮ್ಗೆ ಮೇಲೆ ಮತ್ತೆ ಅತ್ಯಾಚಾರಿ ಮಾಡ್ತಾರೆ ಸರ್. ಅವ್ರ ರೊಕ್ಕ ಸರ್. ನಾವು ಇದು ಬಡವ್ರು. ಅವರು ನಮ್ಮ 1-1.5 ಎಕರೆ ಆಸ್ತಿ ಅದ ಸರ್. ನಮ್ದು ದೊಡ್ಡ ಆಸ್ತಿ ಇಲ್ಲ. ಈಗ ಇದೆಲ್ಲ ನೀರು ಹೋಗ್ಲಿಕ್ಕೆ ರಸ್ತೆ ಇದು ದಾರಿ ಮಾಡುವಾಗ ಅವ್ರು ಏನು ಹೇಳ್ಯಾರ ನಿಮ್ಗೆ? ಏನು ಹೇಳ್ಯಾರ ಸರ್, ಸ್ವಲ್ಪ ದಾರಿ ಮಾಡಿರಿ ಸರ್. ಅವ್ರು ಏನಂದ್ರು ಏನ್ರಿ ನುಕ್ಸಾನ್ ಆದ್ರೆ ಮಾಡ್ಕೊಡ್ತೀನಿ ಅಂದ್ರೆ ನಮ್ಗೆ ಭಾವನೆ ಕೊಟ್ಟಿರ ಸರ್. ಈಗ ಏನಂತಾರ? ಈಗ ಅಂತ ನಿಮ್ದು ಮಾಡ್ಕೊರಿ, ನೀವು ಎಲ್ಲಿ ಹೋಗ್ತಾರೆ ಹೋರಿ, ನಾ ಎಲ್ಲಿ ಹೋಗ ನಾ ಹೋಗ್ತೀನಿ ಅಂತ ನಮ್ಗೆ ಇದು ಮಾಡ್ತಾರೆ ಸರ್. ನಾವು ಇದ್ರು ಬಡವ್ರು, ಅವರು ರೊಕ್ಕದವ್ರು ಸರ. ನಮ್ಗೆ ಅದು ಕೇಳಲಾಗ್ಯಾರಿ. ಮತ್ತೆ ಏನ್ರ ಕೇಳ್ಕೊಂಡ್ರೆ ಮೈ ಮ್ಯಾಗೆ ಬರ್ತಾರೆ ಸರ್. ಅವರು ಮೈ ಮ್ಯಾಗೆ ಬರ್ತಾರೆ, ನೀ ಏನು ಮಾಡ್ಕೊಂತಾರೆ ನಮ್ಗೆ. ಹೆಸರೇನ್ರಿ ನಮ್ದು ಸರ್ ಲಾಲಾಪಟೇಲ್ ಸರ್. ಹೇಳಿನ್ರಿ ಸರ್. ಅವ್ನು ಏನು ಕೇಳಲ್ಲ, ನೀ ಏನು ಮಾಡ್ಕೊ, ನಾ ಏನು ಮಾಡೋದು ಮಾಡ್ತೇನೆ ಅಂತಾರೆ ಸರ್. ನಮ್ಗೆ ಇದೇ ಇಷ್ಟು ಇದು ಮಾಡ್ಕತ್ತಾರ ಸರ್. ಅವರು ನಮ್ಗೆ ಇದು ಮಾಡಿ ಕೂಡ ನಮ್ಗೆ ಹಲವು ಸಣ್ಣ ಅವ ರೀ. ಏನು ದೊಡ್ಡ ಆಸ್ತಿ ಇಲ್ರಿ. ನಮ್ದು ಬಡವ್ರವ್ರು ನಾವು ಇದ್ರು, ಅವ್ರ ರೊಕ್ಕದವ್ರ ರೀ. ಈಗ ಸಂಬಂಧಪಟ್ಟ RI ಅವರು ತಲಾಟಿ ಅವರೆಲ್ಲ ಬಂದು ಹೋಗ್ಯಾರಂತಲ್ಲ? ಬಂದು ಹೋಗ್ಯಾರ ಸರ್. ತಲಾಟಿ ಅವ್ರು ಬಂದು ಹೋಗ್ಯಾರಿ. ತಹಸೀಲ್ದಾರ್ ಸರ್ ಸಾಬ್ರ ಅಂತಾರೆ ಅವ್ರಿಗೆ ಇಟ್ಟ ಬಂದ ಸರ್. ಅವ್ರು ಭೀ ಏನು ಇಟ್ಟಿಲ್ರಿ. ಈಗ ಹಳ್ಳ ಬಂದ್ರೆ ನಾವು ಹೊಲಗಳು ಹೋಗ್ತಾವ ಸರ್. ಈಗ ಮಳೆಗಾಲ ದಿನ ಆದ್ರೆ ಹಳ್ಳ ಬಂದ್ರೆ ನಾವು ಹೊಲಗಳು ಹೋಗ್ತಾವ ಸರ್. ಅದು ಸಣ್ಣ ತಹಸೀಲ್ದಾರ್ಗೆ ರಿಕ್ವೆಸ್ಟ್ ಮಾಡಿದ್ರು ಸರ್. RI ಅವ್ರು ಬಂದಿರಿ, ಅವ್ರಿಗೂ ಭೀ ಹೇಳಿದ್ರು. ಅವ್ರು ಹೇಳ್ಯಾರ ಸರ್, ಎಲ್ರಿ ತೆಗಿ, ಇಲ್ಲಿ ಹಾದಿ ಇಲ್ಲ ನಿನ್ನ ನೀರಿಂದು, ಹೊಳ ತಿರುಗಿ ಬೇಡ, ಎಲ್ಲಿ ಹಳ್ಳ ಅದ ಅಲ್ಲೇ ಹೋಗ್ಬೇಕಂತ ಅವ್ರು ಹೇಳ್ಯಾರ ಸರ್. ಅವ್ರು ನಾ ಕೇಳಿಲ್ರಿ. ನಾ ಯಾರು ಹೇಳಿದ್ರು ಕೇಳಲ್ಲ ಅಂತಾರೆ ಸರ್. ಅವರು ಯಾರು ಹೇಳಿದ್ರು ಕೇಳಲ್ಲ ಅಂತ ಯಾರು ಬಂದು ಹೇಳಿದ್ರು ನಾ ಕೇಳಲ್ರಿ. ನಾ ಒಂದಾಗ ನಾ ಹಾಕೊಂಡಂತ ಅಂತಾರೆ ಸರ್ ಅವರು. ಇದು ನೋಡ್ರಿ ಸರ್, ನಮ್ಮ ಆಸ್ತಿ ಒಂದೊಂದು ಆ ಕಡೆ ಎಡಿ ಚಕ್ರ ಅದ ಸರ್. ಇದು ನಮ್ಮ ಆಸ್ತಿನೂ ನೋಡ್ರಿ. ಎಲ್ಲ ನಮ್ಮ ಮುತ್ತಂದವ್ರು ಹಾಕ್ಯಾರ ಅರ್ನಿ ಅದ ಸರ್. ಇಲ್ಲಿ ಈಗ ಹೋಗ್ಯಾರ ಎಲ್ಲ ಅರ್ನಿ. ನಮ್ಗೆ ಹಾಕ್ದಂಗೆ ಭಾಳ ನಮ್ಮ ಬಡವ್ರ ಮನುಷ್ಯ ಸರ್. 1-3 ಲಕ್ಷ ರೂಪಾಯಿ ಖರ್ಚು ಎಲ್ಲಿ ಮಾಡ್ಬೇಕ್ರಿ ನಾವು. ಅವ್ರು ರೊಕ್ಕದವ್ರು ಮಾಡ್ತಾರೆ ರೀ. ನಮ್ಗೇನು ಇದು ಭಾಳ ಇದು ತಕ್ಲೀಫ್ ಅದ ಸರ್. ಇದು ಏನಾರ ಮಾಡಿ ಬಗೆಹರಿಸಿ ಎಲ್ಲಿನದ ಅಲ್ಲಿ ಬಿಡ್ಬೇಕ್ರಿ ಸರ್. ಅಷ್ಟೇ. ಹೇಳ್ರಿ. ಇದು ನಮ್ಮ ಊರಿಂದು ಸಮಸ್ಯೆ ನೀರಿಂದ ಅದ ರೀ. ಇದು 10 ಸರ್ವೆ ನಂಬರ್ದಾಗ ನೀರು ನಮ್ಮ ಬೋಗನಹಳ್ಳಿ ಸೀಮ್ಯಾಗ ಹಾಕ್ಯಾರಿ ಅವರು. ನಮ್ಮ ಸೀಮೆ ಇಲ್ಲಿ ನಕಾಶಾದಾಗ ಹೋಗ್ಬೇಕ್ರಿ. ಹಿಂಗೆ ಸೀದಾ ಇವರು ಏನು ಮಾಡ್ಯಾರ, ಇಲ್ಲಿದು ಹಾಕ್ಯಾರಿ. ನಮ್ಮ ಅರ್ನಿ ಹೊಡೆದು ಎಲ್ಲ ಇದು ಸತ್ಯಾನಾಶ ಹೋಗ್ಯಾರಿ. ಕಂಪ್ಲೇಂಟ್ ಮಾಡ್ಬೇಕಲ್ಲ? ಕಂಪ್ಲೇಂಟ್ ಮಾಡಿದೇವ್ರಿ. RI ಸರ್ನು ಬಂದು ನೋಡಿ ಹೋಗ್ಯಾರಿ.
ಇವರು ಬಂದು ಹೋಗ್ಯಾರಿ ಸರ್ವೇದವ್ರು ಅವ್ರನ್ನೂ ಹೇಳಿದ್ರಿ ನಮ್ಮ ಹೊಲ್ದಾಗ ನಾ ಹಾಕೀನಿ ಏನು ಮಾಡೋದ ನೀವು ಮಾಡ್ರಿ ಅಂದಾರಿ ಅವರು. ಅಂದ್ರೂ ಪೊಲೀಸ್ ಕಂಪ್ಲೇಂಟ್ನು ಕೊಟ್ಟಿದ್ದೇವ್ರಿ. ಅವ್ರನ್ನೂ ಫೋನ್ ಮಾಡ್ಯಾರಿ ಅವ್ರನ್ನೂ ಅದೇ ಅಂದಾರಿ ಅವರು. ನಾವು ಹೇಳೋಣ ನಿನ್ಗೆ ಏನು ಮಾಡೋದ ನೀವು ಮಾಡು, ನಾ ಮಾಡೋದ ನಾ ಮಾಡ್ತೀನಿ ಅಂದಾರಿ ಅವ್ರು. ಈಗೇನು ಸಮಸ್ಯೆ ಏನಾಗಲ್ಲ ಸಮಸ್ಯೆ ಅಂದ್ರೆ ನಮ್ಮ ಅರ್ನಿ ಹೊಡೆದು ಹೋಗ್ಲಿಕತ್ತಾವ್ರಿ ಎಲ್ಲ. ನಾವು ಮಳೆ ಬಂದ್ರೆ ಪೂರಾನೇ ಹೊಲ್ದಾಗ ನೀರು ಬರ್ತಾವ್ರಿ. ಅರ್ನಿನೂ ನಿಂದ್ರಲ್ರಿ ಅಲ್ಲಿ. ಭಾಳ ಸಮಸ್ಯೆ ಅದ ರೀ ಅದು. ಮೊದಲು ನೀರೆಲ್ಲ ಹೋಗ್ತೀವಿ, ಮೊದಲು ನೀರು ಸೀದಾ ಹೋಗ್ತೀವಿ ನಡ್ಬರ್ಕಿಂತ. ಈಗ ಅವ್ರು ನಮ್ಮ ದಂಡಿಗೆ ಹಾಕ್ಯಾರಿ ಅಲ್ಲಿ ಬಂದು. ಇಲ್ಲಿ ಸರಿದವ್ರಿಗೆ ಕರೆಸ್ಕೇಸಿ ಅಳಿಸಿದೇವ್ರಿ ಇದು ರೀ. ಅಳಿಸದಂತ ಅಲ್ಲಿ ಕಲ್ಲ ನೋಡ್ರಿ ಈಗ ಇಲ್ಲಿ ನೀರು ಹೋಗ್ಬೇಕ್ರಿ ಇದು. ಅಲ್ಲಿ ಕಲಿಟ್ಟಿವ್ರಿ ಅಲ್ಲಿ ನೀರು ಹೋಗ್ಬೇಕ್ರಿ. ಇಲ್ಲಿಂದ ಒಂದ್ 3 ಸಂಕಲ್ ನೀರು ಹೋಗದ್ರಿ. ಅಲ್ಲಿ ಅವ ಹೋಗ್ಲಿ ಬಿಡಲಾಗ್ಯಾನ್ರಿ. ಅವ ಅರ್ನಿ ಬಾಯಿ ಹೊಡೆಸಿ ಪೂರಾ ಅರ್ನಿ ಹಾಕೊಂಡನ್ರಿ. ಅಲ್ಲಿ ಎಲ್ಲಾ ನಮ್ದು ಅರ್ನಿ ಎಲ್ಲ ಕಿತ್ ಹೋಗ್ಯವ್ರಿ. ಹಿಂದ್ಕಿಂದ ಹಾಕಿದವ್ರು ನಮ್ಮ ಮಾಯಿ ಮುತ್ತ ಹಾಕಿದವ್ರಿ. ಅವಾಗಿನೆಲ್ಲ ಹರಿದು ಹೋಗ್ಯವ್ರ ನೀರು. ಈಗ ಹೇಳನೇನತ್ತನ್ರಿ ನೀವು ಹಾಕೋಬೇಕತ್ತನ್ರಿ. ಅವ ಹೇಳ್ತಾನ ನಾವ್ ಏನ್ ಹೇಳಂಬ್ರಿ ಈಗ ನಾವು ಎಲ್ಲಿ ಹಾಕ್ಬೇಕು ಹೇಳ್ರಿ. ಅವೆಲ್ಲ ಖರಾಬ್ ಮಾಡಿ ನಮ್ಗೆ ಹಾಕತ್ ಹೇಳ್ತಾನ್ರಿ. ಇದು ಪೂರಾ ನೀರ ಹಿಂಗ ಇಲ್ಲಿ ಕುಲಾಲಿಲಿಂದ ಬರ್ತವ್ರಿ ನೀರು. ಪೂರಾ ಹಳ್ಳದ ನೀರ್ ರೀ. ಕುಲಾಲಿ ರೇವುಲಿಂದ ಎಲ್ಲ ಪೂರಾ ದೊಡ್ಡ ಹಳ್ಳ ಬರ್ತದ್ರಿ ಇದು ರೀ. ಅವ್ರು ಹೇಳಿದ ಬಳಕ ಈಗ ಆರ್ ಕೆ ಸರ್ ಬಂದಾರ್ರಿ. ಎಲ್ಲರೂ ಬಂದು ಹೇಳಿದ ಬಳಕ ನೀವು ಏನ್ ಮಾಡ್ಕೋತೀರಿ ಮಾಡ್ಕೋರಿ, ನಾವು ತಗಂಗಿಲ್ಲ ನೀರ ಹೇಳ್ತೇನ್ರಿ ಅವ. ನಮ್ಮ ಹೊಲ್ದಾಗದ ನಾವು ಹಾಕೋತೀವಿ ಅಂತ ಹೇಳ್ತೇನ್ರಿ. ನಮ್ದೆಲ್ಲ ಜಮೀನ್ ನುಕ್ಸಾನ್ ಆಗ್ತದ್ರಿ. ಈಗ ಮುಂದೆ ಏನ್ ಮಾಡ್ಬೇಕನ್ನೋರು ನೀವು? ಈಗ ಮುಂದೆ ನಾವು ನೀರ್ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕ್ರಿ. ಮೊದ್ಲಿನ ಹಿಡ್ದು ಎಲ್ಲಿ ಬಂದವಲ್ರಿ ಅಲ್ಲಿ ಹೋಗ್ಬೇಕ್ರಿ. ಈಗ ಒಂದು ಜಮೀನ್ ಉಳಿಸ್ಕೊಂಡು ನಮ್ ಜಮೀನ್ ಖರಾಬ್ ಆಗ್ಲಿಕತ್ತದ್ರಿ. ಓಕೆ, ಈಗ ತಹಸೀಲ್ದಾರ್ಗೆ ಏನಾರು ಮಾತಾಡ್ರಿ? ತಹಸೀಲ್ದಾರ್ಗೆ ಅರ್ಜಿ ಕಟ್ಟಿದೇವ್ರಿ. ರೇವೂರ್ ಪೊಲೀಸ್ ಸ್ಟೇಷನ್ ಅರ್ಜಿ ಕಟ್ಟಿದೇವ್ರಿ. ಅವ್ರು ತಹಸೀಲ್ದಾರ್ ಆರ್ ಕೆ ಸಾಬ್ರಿಗೆ ತಲಾಟಿ ಅವ್ರಿಗೆ ಕಳ್ಸಿದ್ರಿ. ಕಳ್ಸ್ಕೇಸಿ ಇಲ್ಲಿ ಇದು ಅಳಸ್ಯಾರಿ ಹೊಲ ಎಲ್ಲಾ ರೀ. ಅಳದ್ ಬಳಕ ಇಲ್ಲಿ ಎಲ್ಲಾ ಬಂದ್ರಿ. ನೀರ್ ಬಿಡೋದ್ ಇಲ್ಲಿ ಅದಾರಿ. ಅವ ಬಿದ್ರಿ ಆ ದಿವ್ಸ್ರಿ. ಹೊಲ್ದ ಮಾಲಕ್ ಇದ್ದಿಲ್ರಿ, ಅವ್ರು ಬಿದ್ರಿ. ಎಲ್ಲ ಊರ್ದವ್ರು ಇದ್ರಿ, ಎಲ್ಲವ್ರು ಇದ್ರಿ. ಅವ್ರು ಎಲ್ಲರಿಗೆ ಮಾತು ಕೇಳಿಲ್ರಿ ಅವ. ನಾವ್ ಹೇಳಿದ್ರು ಇದು ನಿಮ್ ಕಾನೂನಿಂದ ಮಾಡ್ಕೊಂಡ್ರಿ ಏನ್ ಹೇಳ್ತಾರ. ನಾವು ಎಲ್ಲಾ ಮಾಡ್ಕೊಂಡಿದ್ರು, ನಮ್ ಕಾನೂನ್ ಎಲ್ಲ ಗೊತ್ತಾದ್ರೆ ಹೇಳ್ತಾನ್ರಿ ಅವ. ಚನ್ನು ಹಿಂಚಗಿರಿ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್.